ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಇವತ್ತು ನಾವು ಈ ದಿನದ ವಿಶೇಷತೆ, ರಾಶಿ ಭವಿಷ್ಯ ಜೊತೆಗೆ ಬ್ರಾಹ್ಮಣರಿಗೆ ದಾನ ನೀಡುವ ಉದ್ದೇಶವೇನು ಈ ಬಗ್ಗೆ ತಿಳ್ಕೊಳ್ಳೋಣ. ಈ ಕುರಿತು ತಿಳಿಸಿಕೊಡಲು ನಮ್ಮೊಂದಿಗಿದ್ದಾರೆ ಖ್ಯಾತ ಜ್ಯೋತಿಷಿಗಳು, ಕಾಮಾಖ್ಯ ಪ್ರತ್ಯಂಗಿರ ಉಪಾಸಕರಾದ ಡಾಕ್ಟರ್ YSK ಆಚಾರ್ಯ ಗುರುಗಳು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಅಸ್ಮದ್ ಗುರುಭ್ಯೋ ನಮಃ. ಅಸ್ಮತ್ ಪರಮಗುರುಭ್ಯೋ ನಮಃ. ಅಸ್ಮತ್ ಸರ್ವಗುರುಭ್ಯೋ ನಮಃ. ಹ್ರೀಂ ಭುವನೇಶಿ ಮಹಾಮಾಯೆ ಸೂರ್ಯಮಂಡಲ ರೂಪಿಣಿ ನಮಾಮಿ ವರದಂ ಶುಭಂ ಕಾಮಾಖ್ಯ ರೂಪಿಣಿ ಶಿವೆ. ಹೈಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೇ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಗುರುಜಿ, ಮೊದಲಿಗೆ ಈ ದಿನದ ವಿಶೇಷತೆಯನ್ನು ಜೊತೆಗೆ ಪರಿಹಾರಗಳನ್ನು ತಿಳಿಸಿ. ಖಂಡಿತ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ. ಆದಿಯಲ್ಲಿ ನಮ್ಮ ಎಲ್ಲ ವೀಕ್ಷಕರಿಗೂ ಹಾಗೆ ನಮ್ಮ ದೇಶದ ಅನ್ನದಾತರಾದ ಎಲ್ಲ ರೈತ ಮಿತ್ರರಿಗೂ ಜೊತೆಯಲ್ಲಿ ನಮ್ಮನ್ನು ನಿರಂತರವಾಗಿ ಕಾಯ್ತಾ ಇರತಕ್ಕಂಥ ಪ್ರತಿಯೊಬ್ಬ ಸೈನಿಕರಿಗೂ ಕೂಡ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರಾ ದೇವಿಯು ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ದಯಪಾಲಿಸಿ ಅವರೆಲ್ಲರ ಮನೋರಥಗಳನ್ನು ಕೂಡ ನೆರವೇರಿಸುವ ಹಾಗೆ ಆ ಜಗದಂಬೆಯ ಅನುಗ್ರಹಿಸಲಿ ಅಂತೇಳಿ ಪ್ರಾರ್ಥಿಸುತ್ತಾ, ಇವತ್ತಿನ ಒಂದು ದಿನವನ್ನು ನೋಡಿದಾಗ ವಿಶ್ವಾವಸುನಾಮ ಸಂವತ್ಸರೆ ಉತ್ತರಾಯಣೆ ಶಿಶಿರ ಋತುವಿನ ಮಾಘ ಮಾಸ ಶುಕ್ಲ ಪಕ್ಷದಲ್ಲಿ, ಅದರಲ್ಲೂ ಕೂಡ ವಿಶೇಷವಾಗಿ ಏಕಾದಶಿ ಉಪರಿ ದ್ವಾದಶಿ ಬಂದಿರತಕ್ಕಂಥದ್ದು. ಭೀಮಸೇನರ ಇವತ್ತು ಭೀಮನ ಒಂದು ಜಯಂತಿ ಇರತಕ್ಕಂಥದ್ದು. ಪಾಂಡವರಲ್ಲಿ ಅತ್ಯಂತ ಒಂದು ಶಕ್ತಿಪ್ರದನ ಆಗಿರ್ತಕ್ಕಂಥ ಭೀಮಸೇನನ ಇವತ್ತಿನ ದಿವಸ ಜಯಂತಿ ಇರತಕ್ಕಂಥದ್ದು. ಅದರಲ್ಲೂ ಕೂಡ ಮೃಗಶಿರ ನಕ್ಷತ್ರವಾಗಿ ಗುರುವಾರ ಬಂದಿರತಕ್ಕಂಥದ್ದಾಗಿದೆ. ಏನಪ್ಪ ಈ ಗುರುವಾರ ಮೃಗಶಿರ ನಕ್ಷತ್ರ ಏಕಾದಶಿ ತಿಥಿ ಬಂದಿರತಕ್ಕಂಥದ್ದು ನಿಜವಾಗಲೂ ಅತ್ಯಂತ ಪರಮ ಪವಿತ್ರವಾಗಿರ್ತಕ್ಕಂಥ ಒಂದು ದಿನ. ಅಂದರೆ ಇವತ್ತಿನ ಈ ಮಾಘ ಮಾಸದ ಶ್ರೇಷ್ಠತೆಯಲ್ಲಿ ಅತಿ ಶ್ರೇಷ್ಠವಾದದ್ದು. ಯಾಕೆಂದರೆ ಇವತ್ತು ಚಂದ್ರ ಉಚ್ಚನಾಗಿದ್ದಾನೆ. ಚಂದ್ರ ಎಲ್ಲಿ ಬದುಕಿಗೆ ನಮ್ಮೆಲ್ಲರಿಗೂ ಕೂಡ ಮೂಲಾಧಾರನಾಗಿರ್ತಕ್ಕಂಥದ್ದು ಮನಸ್ಸು. ಆ ಮೂಲಾಧಾರ ಕಾರಕನಾಗಿರ್ತಕ್ಕಂಥ ಚಂದ್ರನು ಅತ್ಯಂತ ಆನಂದವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅದರಲ್ಲೂ ಕೂಡ ಸನ್ಮಿತ್ರನ ಮನೆಯಲ್ಲಿದ್ದಾನೆ. ಅಂದರೆ ಮೃಗಶಿರ ನಕ್ಷತ್ರಕ್ಕೆ ಕುಜನ ಕಾರಕನಾದರೆ ಮಿತ್ರನ ಆ ಒಂದು ನಕ್ಷತ್ರದಲ್ಲಿ ಚಂದ್ರನಿರ್ತಕ್ಕಂಥದ್ದು ಪರಮ ಸೌಭಾಗ್ಯ. ಹಾಗಾಗಿ ಇವತ್ತೇನು ಮಾಡಬೇಕಪ್ಪ ಅಂದರೆ ಮನೆಯಲ್ಲಿ, ಯಾಕೆಂದರೆ ಚಂದ್ರ ಹೆಣ್ಣಿಗೆ ಕಾರಕನಾಗಿರ್ತಾನೆ. ಹೆಣ್ಣು ಮಗಳು ಮನೆಯಲ್ಲಿರ್ತಕ್ಕಂಥ ಗೃಹಿಣಿ ಏನಂದರೆ ಪ್ರತಿನಿತ್ಯವೂ, ಯಾಕೆಂದರೆ ಮನೆಯಿಂದ ಎಲ್ಲ ಭಾಗ್ಯಗಳು ಪ್ರಾರಂಭ ಆಗ್ತಕ್ಕಂಥದ್ದಾಗಿರುತ್ತೆ. ಸಕಲ ಸೌಭಾಗ್ಯಾದಿಗಳು ಅಂತ ನಾವು ಕರಿತೀವಿ. ಅಂತಹ ಸೌಭಾಗ್ಯ ವೃದ್ಧಿಗೋಸ್ಕರವಾಗಿ ಇವತ್ತಿನ ಗುರುವಾರದ ದಿವಸ ದನಕ್ಕೆ ಸಂಬಂಧಪಟ್ಟ ಹಾಗೆ ಧನಮೂಲಂ ಇದಂ ಜಗತ್ತಂತ, ಈ ಜಗತ್ತೆಲ್ಲ ದನದಮಯವಾಗಿರ್ತಕ್ಕಂಥದ್ದಾಗಿರುತ್ತೆ. ಹಾಗಿದ್ದಾಗ ಏನು ಮಾಡಬೇಕು ನೀವಪ್ಪ ಅಂದರೆ, ವಿಶೇಷವಾಗಿ ಇವತ್ತಿನ ಗುರುಗಳ ಪ್ರಾರ್ಥನೆ ಜೊತೆಗೆ ಮನೆಯಲ್ಲಿ ಒಂದು ಹಿತ್ತಾಳೆ ಲೋಟ ತಗೊಂಡು ಬೆಲ್ಲವನ್ನು ಮಿಶ್ರಣ ಮಾಡಿ ವಾಯುವ್ಯ ಮೂಲೆಯಲ್ಲಿಡಿ. ಒಂದು ಎರಡನೇದಾಗಿ ಏನಪ್ಪ ಅಂದರೆ, ಒಂದು ವೈಟ್ ಖಾಲಿ ಕಾಗದವನ್ನು ತಗೊಂಡು ಅದರಲ್ಲಿ ಶ್ರೀಮ್ ಅಂತ ಬರೀರಿ, ರೆಡ್ ಇಂಕಲ್ಲಿ ಬರೆದುಬಿಟ್ಟು ನಿಮ್ಮ ಕಿಜೋರಿಯಲ್ಲಿಡಿ. ಮೊದಲನೇದಾಗಿ ವಾಯುವ್ಯ ಮೂಲೆಯಲ್ಲಿ, ಯಾಕೆಂದರೆ ತಂತ್ರದಲ್ಲಿ, ಯಾಕೆಂದರೆ ಇದೆಲ್ಲ ಅನುಭವಪೂರ್ವಕವಾಗಿ ಹೇಳ್ತಾ ಇರ್ತಕ್ಕಂಥದ್ದು. ಒಂದು ಸಣ್ಣ ಸಣ್ಣ ಅಪ್ರಮೇಷನ್ ಕೂಡ ತುಂಬ ಇವತ್ತಿನ ಟ್ರೆಂಡ್ ಏನಪ್ಪ ಅಂದರೆ ಎಲ್ಲ ಅಪ್ರಮೇಷನ್ ಕೊಡ್ತಾ ಇದ್ದಾರೆ. ಹಾಗೆ ನಮ್ಮ ಮನಸ್ಸು ಹೇಗಿರುತ್ತೋ ಹಾಗೆ ಶಾಂತಚಿತ್ತತೆ ನಿರ್ಮಲತೆಯಿಂದ ನಮ್ಮ ಮನೆಯಲ್ಲಿ ನಾವು ಸದಾಕಾಲ ಶಾಂತಿ ಮತ್ತು ಸಮೃದ್ಧಿಯಿಂದ ಇದ್ದಾಗ ಮನೆ ಆನಂದವಾಗ್ತಕ್ಕಂಥದ್ರಲ್ಲಿ ಯಾವುದೇ ಸಂದೇಹ ಇರಲ್ಲ. ಮೊದಲನೇದಾಗಿ ವಾಯುವ್ಯ ಮೂಲೆಯಲ್ಲಿ ಬೆಲ್ಲದ ನೀರನ್ನು ಹಿಡಿತಾ ಬನ್ನಿ ನಿಯಮಿತವಾಗಿ. ಮತ್ತು ಯಾವುದೋ ಒಂದು ಸಂಕಲ್ಪಿತವಾಗಿರ್ತಕ್ಕಂಥದ್ದು ಕಾರ್ಯವನ್ನು ನಿಮ್ಮ ಸತ್ಫಲ ಕಾಣಬೇಕಂದ್ರೆ ಶ್ರೀಮ್ ಅಂತ ಬರೆದು ರೆಡ್ ಇಂಕಲ್ಲಿ ಮನೆಯ ಕಿಜೋರಿಯಲ್ಲಿಡಿ. ಈ ಎರಡನ್ನು ಪ್ರಾರ್ಥನೆ ಮಾಡಿ ಅನನ್ಯವಾಗಿ ಪ್ರತಿನಿತ್ಯವೂ ಕೂಡ ಪ್ರಾರ್ಥನೆ ಮಾಡ್ತಾ ಬನ್ನಿ. ಆ ನೀರನ್ನು 16 ದಿನಗಳ ಕಾಲ, ಸಾಧ್ಯವಾದರೆ ನೀರು ಖಾಲಿ ಆದರೂ ಕೂಡ ಅದು ಯಾವುದಾದ್ರೂ ಒಂದು ಸುಭದ್ರವಾದ ಕ್ಷೇತ್ರದಲ್ಲಿ ಇರಬೇಕು. ಪುನಃ ನೀವು ಗುರುವಾರನೇ ಆ ನೀರನ್ನು ಬದಲಾಯಿಸಬೇಕು ಸಾಧ್ಯವಾದಷ್ಟು. ಇಲ್ಲ ಅಂದರೆ ಗುರುವಾರದ ಹಿಂದಿನ ದಿವಸ ಬುಧವಾರ ಬೇಕಾದರೂ ಬದಲಾಯಿಸ್ಬೋದು. ಈ ರೀತಿಯಾಗಿ ನಿಯಮಿತವಾಗಿ ವಾರಕ್ಕೊಮ್ಮೆ ಆದರೂ ಬದಲಾಯಿಸ್ಕೊಳ್ಬೋದು. ಬಟ್ ವಾಯು ಮೂಲೆಯಲ್ಲಿ ಇಡಬೇಕು. ಇಡ್ತಾ ಬನ್ನಿ, ಖಂಡಿತ ಶುಭವಾಗುತ್ತೆ. ಖಂಡಿತ ಗುರುಜಿ. ಇನ್ನು ಈ ದಿನದ ರಾಶಿ ಫಲಗಳನ್ನು ತಿಳಿಸ್ಕೊಡಿ. ದೈವಾಧೀನಂ ಜಗತ್ಸರ್ವಂ ಗ್ರಹಾಧೀನಂತು ಮಾನವ ಅಂತೇಳಿ ನಮ್ಮೆಲ್ಲರ ಬದುಕಿಗೂ ಕೂಡ ಕಾರಣೀಭೂತರಾಗಿರ್ತಕ್ಕಂಥದ್ದು, ಬದುಕಿನ ಉತ್ತುಂಗದ ಎಲ್ಲ ಸುಭದ್ರವಾಗಿರ್ತಕ್ಕಂತಹ ಒಂದು ಸನ್ಮಂಗಳವನ್ನು ಕೊಡ್ತಕ್ಕಂಥದ್ದು ಗ್ರಹಗಳೇ. ಹಾಗಾಗಿ ಗ್ರಹಗಳನ್ನು ನನ್ನೊಟ್ಟಿಗೆ ಪ್ರಾರ್ಥನೆ ಮಾಡಿಕೊಳ್ಳಿ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೇ ನಮಃ.
ಆದಿನಾರಾಯಣಂ ವಿಷ್ಣುಂ ಬ್ರಹ್ಮಾಣಾಂಚ ವಸಿಷ್ಠಕಂ ಶ್ರೀರಾಮಂ ಮಾರುತಿಂ ವಂದೇ ರಾಮದಾಸಂಚ ಶ್ರೀಧರಂ ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಗುರುಗಳೊಟ್ಟಿಗೆ ಗ್ರಹಗಳ ಪ್ರಾರ್ಥನೆ. ಇವತ್ತಿನ ಮೇಷರಾಶಿಯ ಫಲವನ್ನು ನೋಡಿದಾಗ ಕುಟುಂಬದೊಂದಿಗೆ ಇವತ್ತಿನ ದಿವಸ ಕಾಲವನ್ನು ವ್ಯಯಿಸುವಂತಹ ಸುಸಂದರ್ಭ. ಆತ್ಮವಿಶ್ವಾಸದಿಂದ ಮಾಡುವ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ಇವತ್ತಿನ ದಿವಸ ನಿಮಗೆ ಅನುಕೂಲಕರವಾಗಿರ್ತಕ್ಕಂಥದ್ದಾಗಿರುತ್ತೆ. ಹಣಕಾಸಿನ ವಿಚಾರದಲ್ಲಿ ಇವತ್ತಿನ ದಿವಸ ಸುಭದ್ರವಾಗಿರ್ತಕ್ಕಂಥ ಸ್ಥಾನಮಾನಾದಿಗಳು ಸಿಗ್ತಕ್ಕಂಥದ್ದಾಗಿರುತ್ತೆ. ಉದ್ಯೋಗದಲ್ಲಿದ್ದಂಥವ್ರಿಗೂ ಕೂಡ ಇವತ್ತಿನ ದಿವಸ ಹೊಸ ಹೊಸ ಅವಕಾಶಗಳು, ಅದರಲ್ಲಿ ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ವಿಶೇಷವಾಗಿ ಹೊಸ ಅವಕಾಶಗಳು ಕೂಡಿ ಬರುವಂತಹ ಸುಯೋಗ. ಇವತ್ತಿನ ದಿವಸ ಮೇಷರಾಶಿಯವರು ಓಂ ಗಂ ಗಣಪತಿಗೆ ನಮಃ ಅಂತಕ್ಕಂಥ ಗಣಪತಿಯ ಪ್ರಾರ್ಥನೆಯನ್ನು ಅನನ್ಯವಾಗಿ ಮಾಡೋದ್ರಿಂದ ಖಂಡಿತ ಶುಭವಾಗುತ್ತೆ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಭೂ ವ್ಯವಹಾರಾದಿಗಳಲ್ಲಿ ಲಾಭ ತಂದು ಕೊಡ್ತಕ್ಕಂಥದ್ದಾಗಿರುತ್ತೆ. ಸ್ನೇಹಿತರ ಉತ್ತಮವಾಗಿರ್ತಕ್ಕಂಥ ಸಹಕಾರ ಸಿಗ್ತಕ್ಕಂಥದ್ದು, ಬೆಂಬಲ ಸಿಗ್ತಕ್ಕಂಥದ್ದು. ಹೊಸ ಕಾರ್ಯಗಳಿಗೆ ಚಾಲನೆ ಮಾಡಬೇಕು ಅಂದ್ಕೊಂಡಿದ್ದಂಥವರು, ಹೊಸ ಒಂದು ವ್ಯವಹಾರ ಕ್ಷೇತ್ರಾದಿಗಳನ್ನು ಪ್ರಾರಂಭ ಮಾಡಬೇಕು ಅಂದ್ಕೊಂಡಿದ್ದಂಥವರು ಕೂಡ ಇವತ್ತಿನ ದಿವಸ ಪ್ರಾರಂಭಿಸೋದ್ರಿಂದ ಖಂಡಿತ ಶುಭವಾಗುತ್ತೆ. ವೃಷಭ ರಾಶಿಯವರು ಇವತ್ತಿನ ದಿವಸ ಓಂ ಶರವಣ ಭವಾಯ ನಮಃ ಅಂತಕ್ಕಂಥ ಸುಬ್ರಹ್ಮಣ್ಯನ ಪ್ರಾರ್ಥನೆಯಿಂದ ಇನ್ನಷ್ಟು ಶುಭವಾಗುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಇವತ್ತಿನ ದಿವಸ ವಿಶೇಷವಾಗಿ ಸ್ವಲ್ಪ ಆರ್ಥಿಕವಾಗಿರ್ತಕ್ಕಂಥ ವಿಚಾರಾದಿಗಳಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದಾಗಿರುತ್ತೆ. ಏನೋ ಭೂ ವ್ಯವಹಾರಾದಿಗಳು ಅಥವಾ ಕೋರ್ಟ್ ಕಚೇರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ವಿಚಾರಾದಿಗಳಲ್ಲೂ ಕೂಡ ಸ್ವಲ್ಪ ಮನಸ್ಸಿನ ಮೇಲೆ ಒತ್ತಡ ಬೀಳ್ತಕ್ಕಂಥದ್ದಾಗಿರುತ್ತೆ. ಅದರಲ್ಲೂ ಕೂಡ ಹೊಸ ಹೊಸ ಅವಕಾಶಗಳು ನಿಮ್ಮನ್ನು ಹುಡುಕಿ ಬರ್ತಾ ಇರತಕ್ಕಂಥದ್ದು. ಸ್ವಲ್ಪ ದೀರ್ಘಕಾಲದ ಒಂದು ಶಾರೀರಿಕವಾದಂಥ ರೋಗಗಳು ನಿಮ್ಮನ್ನು ತೊಂದರೆ ಮಾಡ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಆ ಮಿಥುನ ರಾಶಿಯವರು ವಿಶೇಷವಾಗಿ ಲಕ್ಷ್ಮೀ ನರಸಿಂಹನ ದರ್ಶನ, ಗುರುಗಳ ಪ್ರಾರ್ಥನೆ, ಗುರುಗಳ ದರ್ಶನ, ಓಂ ಲಕ್ಷ್ಮೀ ನರಸಿಂಹಾಯ ನಮಃ ಅಂತಕ್ಕಂಥ ಮಂತ್ರವನ್ನು ಉಚ್ಚಾರ ಮಾಡೋದ್ರಿಂದ ಖಂಡಿತವಾಗುತ್ತೆ. ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯಲ್ಲಿ ಇವತ್ತಿನ ದಿವಸ ಎಲ್ಲ ಸದಾವಕಾಶ ಸಿಗ್ತಕ್ಕಂಥದ್ದು. ನಿಮ್ಮ ಉದ್ಯೋಗ ವ್ಯವಹಾರ ವ್ಯಾಪಾರಾದಿಗಳಲ್ಲಿ ಅತ್ಯಂತ ಸುಭದ್ರವಾಗಿರ್ತಕ್ಕಂಥ ಸ್ಥಾನಮಾನಾದಿಗಳು ನಿಮಗೆ ಸಿಗ್ತಕ್ಕಂಥದ್ದಾಗಿರುತ್ತೆ. ಆರೋಗ್ಯದಲ್ಲಿ ಸುಧಾರಣೆ ಆಗ್ತಕ್ಕಂಥದ್ದು. ಹಣಕಾಸಿನ ವಿಚಾರದಲ್ಲೂ ಕೂಡ ಸ್ವಲ್ಪ ಉತ್ತಮದಾಯಕವಾಗಿರ್ತಕ್ಕಂಥ ಫಲಗಳು ಸಿಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಕಟಕ ರಾಶಿಯವರು ಇನ್ನಷ್ಟು ಶುಭವನ್ನು ಕಾಣಬೇಕಾದರೆ ಗುರುಗಳ ಪ್ರಾರ್ಥನೆ ಮತ್ತು ಓಂ ರಾಘವೇಂದ್ರಾಯ ನಮಃ ಅಂತಕ್ಕಂಥ ಗುರು ರಾಘವೇಂದ್ರರ ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತ ಶುಭ ಆಗ್ತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಜಿ. ಇನ್ನು ಈ ದಿನದ ವಿಷಯದ ಬಗ್ಗೆ ಮಾತಾಡ್ತಾ ಹೋಗೋದಾದರೆ ಬ್ರಾಹ್ಮಣರಿಗೆ ದಾನ ನೀಡುವ ಉದ್ದೇಶ ಏನು ಅಂತ? ಮುಖ್ಯವಾಗಿ ನಮೋ ಬ್ರಹ್ಮಣ್ಯ ದೇವಾಯ ಗೋಬ್ರಾಹ್ಮಣ ಹಿತಾಯ ಚ ಜಗದಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ ಅಂತೇಳಿ ಶಾಸ್ತ್ರದಲ್ಲಿ ಉಲ್ಲೇಖ ಇರತಕ್ಕಂಥದ್ದು. ಇದನ್ನು ದಾನದ ಮಹತ್ವವನ್ನು ನಾವು ಯಾರೂ ಮಾಡಿದ್ದಲ್ಲ. ಸಾಕ್ಷಾತ್ ನಾವು ಕಲಿಯುಗದ ಒಡೆಯನಾಗಿರ್ತಕ್ಕಂಥ ವೆಂಕಟರಮಣನ ಅಪರಾವತಾರವಾಗಿರ್ತಕ್ಕಂಥ ಕೃಷ್ಣ. ಏಕೆಂದರೆ ನಮ್ಮ ಬದುಕಿನುದ್ದಕ್ಕೂ ರಾಮಕೃಷ್ಣರ ಅತ್ಯಂತ ಅವರ ಪಾತ್ರ ಪ್ರಭಾವ ಇರತಕ್ಕಂಥದ್ದು ಆಗಿರುತ್ತೆ. ಕೃಷ್ಣ ಕುಚೇಲರು ಅಂತ ನಮ್ಗೆ ಗೊತ್ತಿರುತ್ತೆ. ಯಾಕೆಂದರೆ ಕೃಷ್ಣ ಯಾದವ ವಂಶಸ್ಥರಾದರೆ ಕುಚೇಲನು ಬ್ರಾಹ್ಮಣ ವಂಶಸ್ಥನ ಆಗಿರ್ತಾನೆ. ಇದರದ ಮೂಲ ಉದ್ದೇಶ ಏನಪ್ಪ ಅಂದರೆ ಇವತ್ತಿನ ಸ್ಥಿತಿಮಾನಕ್ಕೆ ನಾವು ಮಾತನಾಡ್ತಕ್ಕಂಥದ್ದು ಬೇಡ. ಯಾಕೆಂದರೆ ಇವತ್ತು ಕೆಲವೆಲ್ಲ ಅಭೇದಗಳು ತುಂಬ ಇದ್ದಾವೆ. ಈಗ ನಾವು ಮಾತನಾಡಲಿಕ್ಕೆ ಹೋದರೆ ನಮ್ಮ ಬಗ್ಗೆನೇ ಬೇರೆ ಬೇರೆ ವಿಚಾರಗಳೆಲ್ಲ ಮಾತನಾಡ್ಬಿಡ್ತಾರೆ. ಬೇಡ. ನಾನು ಇವತ್ತಿನ ವಸ್ತುಸ್ಥಿತಿಯನ್ನು ಮಾತನಾಡ್ತಾ ಇಲ್ಲ, ದಾನದ ಮಹತ್ವವನ್ನು ಮಾತನಾಡ್ತಾ ಇದ್ವಿ. ಅಂದರೆ ಸಪ್ತ ಜನ್ಮಕೃತ ಪಾಪಾನಾಂ ನಿವೃತ್ತಿಕಾರಕ ಈ ದಾನಗಳು ಅಂತ ಹೇಳುತ್ತೆ ಶಾಸ್ತ್ರ. ಅಂದರೆ ಸರ್ವಭೂತವನ್ನು ವಶ ಮಾಡಬಹುದು ಅಂತಕ್ಕಂಥದ್ದು ದಾನಗಳಿಂದ. ಈಗ ಒಂದು ಹಸು ಹೋಗ್ತಾ ಇರುತ್ತೆ ಅಂತ ಇಟ್ಕೊಳ್ಳಿ, ಒಂದು ಸದ್ಭಾವನೆಯಿಂದ ಅದೇನೋ ಕೊಡ್ತಾರೆ ಅಂತಕ್ಕಂಥ ಬಂದು ತಿಂದಾಗ ನಮ್ಮ ಹತ್ರ ನಿಂತ್ಕೊಳ್ಳಲ್ವಾ? ನಿಂತ್ಕೊಳ್ಳುತ್ತೆ. ಅಂದರೆ ನಮಗೋದಕ್ಕೇನು ಸಂಬಂಧ ಅಂದರೆ ಈ ದಾನ ಅಂತಕ್ಕಂಥದ್ರಲ್ಲಿ 3 ವಿಧಾನಗಳಿದ್ದಾವೆ. ಒಂದು ತಾಮಸಿಕ ದಾನ, ರಾಜಸಿಕ ದಾನ, ಸಾತ್ವಿಕ ದಾನ ಅಂತ. ಅದರಲ್ಲಿ ಬ್ರಾಹ್ಮಣರಿಗೆ ಯಾಕೆ ದಾನ ಮಾಡಬೇಕು? ಎಲ್ಲರಿಗೂ ಕೂಡ ದಾನ ಮಾಡ್ಬೋದು. ದಾನದಲ್ಲಿ ಶ್ರೇಷ್ಠವಾದದ್ದು ದಾನವನ್ನು ಯಾರಿಗೆ, ಬ್ರಾಹ್ಮಣರಿಗೆ ಪ್ರತ್ಯೇಕವಾಗಿ ಯಾವ ದಾನವನ್ನು ಮಾಡಬೇಕಂದ್ರೆ, ನಾವು ಕೆಲವು ಈ ಒಂದು ಏನಂದರೆ ಈ ತಿಥಿ ಸಂದರ್ಭಗಳಲ್ಲಿ ದಶದಾನಗಳಂತ ಮಾಡ್ತೀವಿ. ಆದರೆ ಎಲ್ಲ ಈ ಗ್ರಹಚಾರಾದಿಗಳ ದೋಷ ನಿವೃತ್ತಿಗೋಸ್ಕರವಾಗಿ ಮಾಡ್ತಕ್ಕಂಥದ್ದೇ ಪರಮದಾನ ಅಂತಕ್ಕಂಥದ್ದು ಅನ್ನದಾನ. ಅದರಲ್ಲಿ ಈ ಅನ್ನದಾನ ಅಂದರೆ ಅಕ್ಕಿನೂ ಬರುತ್ತೆ, ಬೆಳೆಗಳು ಬರುತ್ತೆ, ಎಲ್ಲವೂ ಬರುತ್ತೆ. ಈ ಎಲ್ಲ ಎಲ್ಲ ದಾನಗಳಿಗೂ ಕೂಡ ಪರಮಶ್ರೇಷ್ಠವಾದ ದಾನ ಯಾವುದಪ್ಪ ಅಂದರೆ ಅದು ಅನ್ನದಾನ. ಅಂದರೆ ಪರಮಾತ್ಮನ ತೃಪ್ತಿ ಆಗ್ತಾನೆ ಅಂತಕ್ಕಂಥದ್ದು. ಹಾಗಾಗಿ ಈ ದಾನವನ್ನು ಕೃಷ್ಣ ದ್ವಾಪರಯುಗದಲ್ಲಿ ತಿಳಿಸಿರ್ತಕ್ಕಂಥದ್ದು. ಅವನೇ ಇದನ್ನು ಹೇಳಿದಾನೆ, ನಮೋ ಬ್ರಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣ ಹಿತಾಯ ಚ ಜಗದಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ ಅಂತ. ಅಂದರೆ ಬ್ರಾಹ್ಮಣಾನಾಂ ಪರತ್ರ ಹಿತಮಿಚ್ಛತಾಮ್ ಅಂತೇಳಿ ಬ್ರಾಹ್ಮಣರು ಪ್ರತಿಯೊಬ್ಬರು ಕೂಡ ಪ್ರತಿನಿತ್ಯವೂ ಕೂಡ ಅವ್ರು ಏನು ಕೆಲಸವನ್ನು ಮಾಡ್ತಾರೆ, ಲೋಕ ಸಮಸ್ತ ಸುಖಿನೋ ಭವಂತು ಅಂತಕ್ಕಂಥ ಸದ್ಭಾವನೆ ಇಟ್ಕೊಂಡಿರ್ತಾರೆ.
ಹಾಗಾದರೆ ಬೇರೆಯವ್ರಿಗಿಲ್ವಾ? ಖಂಡಿತ ಎಲ್ಲರಿಗೂ ಇರುತ್ತೆ. ಈಗ ರಾಜನು ರಾಜನ ಕೆಲಸವನ್ನು ಮಾಡಿದಾಗ, ಮಂತ್ರಿ ಕೆಲಸವನ್ನು ಮಾಡಿದಾಗ, ಸೇನಾಧಿಪತಿ ಕೆಲಸವನ್ನು ಮಾಡಿದಾಗ, ಹೀಗೆ ಗುರು ಅಂತಕ್ಕಂಥ ಸದ್ಭಾವನೆಯಿಂದ ಪದವನ್ನು ಬಳಕೆ ಮಾಡಿದಾಗ ಗುರು ಅಂತಕ್ಕಂಥವನು ಎಲ್ಲರನ್ನು ಕೂಡ ಹಿತೈಷಿಗಳಾಗಿ ನೋಡ್ತಕ್ಕಂಥ, ಎಲ್ಲರ ಹಿತೈಷಿ ಗುರು ಯಾರಿಗೂ ಕೂಡ ಅಭೇದಗಳನ್ನು ಇಡ್ತಕ್ಕಂಥ ಗುರು ಅಲ್ಲ. ಯಾಕೆಂದರೆ ಗುರುನಾಮ್ ಅಂದರೆ ಗುರು ಅಂತಕ್ಕಂಥದ್ದು ಒಂದು ಬೆಳಕು ಅಂತಕ್ಕಂಥದ್ದು ನಮ್ಮ ಬದುಕಿನಲ್ಲಿ. ಯಾಕೆಂದರೆ ಜ್ಞಾನವನ್ನು ನಮ್ಮ 1ನೇ ತರಗತಿಯಲ್ಲಿ ಆ ಈ ಹೇಳ್ಕೊಡುವಂಥವ್ರು ಕೂಡ ನಮ್ಮ ಗುರು ಅಲ್ಲಿಂದ ಪ್ರಾರಂಭ ಆಗುತ್ತೆ. ಗುರುವಿನೊಟ್ಟಿಗೆ ನಮ್ಮ ಒಡನಾಟ ಇರತಕ್ಕಂಥದ್ದು. ಹಾಗೆ ಹೇಗೆ ಗುರುವಿನೊಟ್ಟಿಗೆ ಒಡನಾಟ ಇರುತ್ತೋ ಹಾಗೆ ಪ್ರತಿಯೊಬ್ಬರಿಗೂ ಕೂಡ ಒಬ್ಬ ಬ್ರಾಹ್ಮಣನೊಟ್ಟಿಗೆ ಒಡನಾಟ ಇದ್ದೇ ಇರುತ್ತೆ. ಹೌದು. ಯಾಕೆ ಬ್ರಾಹ್ಮಣ್ಯರಿಗೆ ಯಾಕೆ ಈ ಒಂದು ದಶದಾನಗಳಲ್ಲಿ ಮುಖ್ಯವಾಗಿ ಈಗ ನಾವೇ ಅನುಭವಪೂರ್ವಕವಾಗಿ ಒಂದಷ್ಟು ವಿಚಾರಗಳನ್ನು ನಾವು ಮಾಡಿರ್ತಕ್ಕಂಥದ್ದನ್ನು ತಿಳಿಸ್ತಾ ಇದ್ದೀನಿ. ಬೇರೆಯವ್ರ ಬಗ್ಗೆ ನಾವು ಮಾತನಾಡಲ್ಲ. ಯಾಕೆಂದರೆ ಯಾವುದೋ ಒಂದು ವಿಚಾರದಲ್ಲಿ ಇತ್ತೀಚೆಗಷ್ಟೇ ಒಂದು ಪಾಪ ಅವರು ಹೆಣ್ಮಗಳೊಂದು ಹಾಸ್ಪಿಟ್ಲಲ್ಲಿ ಇದ್ದರು, ತುಂಬ ಸಮಸ್ಯೆಗಳಲ್ಲಿದ್ದರು. ಒಂದು 20-26 ದಿವಸಗಳ ತನಕ ಅಪೋಲೋ ಹಾಸ್ಪಿಟ್ಲಲ್ಲಿ ಇದ್ದರು. ಯಾಕೆಂದರೆ ಅವ್ರಿಗೆ ಯಾವ ಸಂದರ್ಭದಲ್ಲಿ ಏನಾಗಿದೆ ಅಂತಕ್ಕಂಥದ್ದು ಗೊತ್ತಿಲ್ಲ. ನೀವು ಯಾಕೆಂದರೆ ಇದು ಪ್ರತ್ಯಕ್ಷವಾಗಿ ಕಂಡಿರ್ತಕ್ಕಂಥದ್ದು. ಯಾಕಂದರೆ ನಾನು ಅನುಭವಪೂರ್ವಕವಾಗಿ ಹೇಳ್ತಾ ಇರ್ತಕ್ಕಂಥದ್ದು. ಅವ್ರಿಗೆ ಗೋಧಿ ಸೂರ್ಯನ ಕಾರಕನು, ಆರೋಗ್ಯಕ್ಕೆ ಸೂರ್ಯನ ಕಾರಕನ ಆಗ್ತಾನೆ. ತಗೊಂಡೋಗಿ ಗೋಧಿಯನ್ನು ದಾನ ಮಾಡಿ ಅಂತ ಹೇಳಿದೆ. ಆ ಹೆಣ್ಣು ಮಗಳು ಇದು ಯಾಕೆಂದರೆ ಇದು ನಾವು ಅತಿಶಯೋಕ್ತಿ ಅಲ್ಲ, ಕೊಟ್ಟಂಥ ಭಾನುವಾರ ತಗೊಂಡೋಗಿ ಕೊಟ್ಟು ಸೋಮವಾರ ಬೆಳಗ್ಗೆ ಎದ್ದು ಕೂತ್ಕೊಂಡಿದ್ದಾರೆ. ಇದು ಅನುಭವದಲ್ಲಿ ಬಂದಿರತಕ್ಕಂಥದ್ದು. ಈ ಥರದ ಸಾಕಷ್ಟು ಅನುಭವಗಳಿದ್ದಾವೆ. ಯಾಕೆ ಅಂದರೆ ಬ್ರಾಹ್ಮಣ್ಯ ಅಂತಕ್ಕಂಥವನು ಅದು ಶುದ್ಧತೆ, ಸದಾ ವೇದಗಳ ನಿರಂತರವಾಗಿ ವೇದಾಧ್ಯಯನ, ವೇದಗಳಿಗಷ್ಟು ಮಹತ್ವ ಇದೆ. ದೈವಾಧೀನಂ ಜಗತ್ಸರ್ವಂ ಮಂತ್ರಾಧೀನಂತು ದೈವತು ಅಂತೇಳಿ ದೇವತೆಗಳನ್ನು ತನ್ನ ಆಸೀನಕ್ಕೆ ಕರ್ಕೊಳ್ಳುವಂತಹ ಶಕ್ತಿ ಯಾವುದಕ್ಕಾದ್ರಿದ್ರೆ ಅದು ಮಂತ್ರಕ್ಕಿದೆ. ಮಂತ್ರಕ್ಕೆ ಮಾವಿನಕಾಯಿ ಖಂಡಿತ ಉದುರ್ತಾ ಇದ್ದಂಥ ಕಾಲವೂ ಇತ್ತು. ಯಾಕಂದರೆ ಒಂದು ಮಳೆ ಬರಬೇಕಾದ್ರೆ ವರ್ಣಸೂಕ್ತವನ್ನು ಪ್ರಾರ್ಥನೆ ಮಾಡಿದಾಗ ಮಳೆ ಬರ್ತಿದ್ದಂಥ ಎಷ್ಟೋ ಉದಾಹರಣೆಗಳು ನಮ್ಮ ಹತ್ರ ಇದ್ದಾವೆ. ಇವತ್ತು ಏನಾದರೂ ಸುಭಿಕ್ಷತೆ ಲೋಕದಲ್ಲಿ ಏನಾದರೂ ಕ್ಷಾಮ ಬಂದಾಗ ವರ್ಣಸೂಕ್ತವನ್ನು ಕೂತ್ಕೊಂಡು ಪ್ರಾರ್ಥನೆ ಮಾಡಿದಾಗ ವರ್ಣನ ಆಗಮನ ಆಗ್ತಕ್ಕಂಥದ್ದು ಎಷ್ಟೋ ನಿದರ್ಶನಗಳು ನಾವು ಕಂಡಿದ್ದೀವಿ. ಹಾಗೆ ಅಗಮರ್ಷಣ ಸೂಕ್ತ ಅಂತ ಇದೆ. ಈ ಅಗಮರ್ಷಣ ಸೂಕ್ತದಲ್ಲಿ ಎಷ್ಟೇ ಸಮಸ್ಯೆಗಳಿದ್ದರೂ ಮನುಷ್ಯನಿಗೆ ಗ್ರಹಚಾರಾದಿಗಳು ಜನ್ಮಾಂತರ ಕೃತವಾಗಿ ಬಂದಿರತಕ್ಕಂಥ ದೋಷಾದಿಗಳು ಏನಾದರೂ ಪ್ರಾಬ್ಲಮ್ಸ್ ಇದ್ದಾಗ ಈ ಅಗಮರ್ಷಣ ಸೂಕ್ತವನ್ನು ಪ್ರಾರಂಭ ಮಾಡಿ ಅಗಮರ್ಷಣ ಸೂಕ್ತವನ್ನು ವೇದೋಕ್ತವಾಗಿ ಇದು ಬ್ರಾಹ್ಮಣರ ಮುಖೇನ ಇದನ್ನು ನೀವು ಪಠನೆ ಮಾಡಿಸಿದಾಗ ಖಂಡಿತ ಶುಭವಾಗಿರ್ತಕ್ಕಂಥ ಉದಾಹರಣೆಗಳಿದ್ದಾವೆ. ಹೀಗೆ ಒಂದು ಮೃತ್ಯುಂಜಯ ಮಂತ್ರ ಅಂತ ಕರಿತೀವಿ. ಮಂತ್ರಕ್ಕಷ್ಟು ಮಹತ್ವ ಇದೆ. ಆ ಮಂತ್ರವನ್ನು ಯಾರು ಬೇಕಾದರೂ ಕಲಿಬೋದು. ಧರ್ಮದಲ್ಲಿ ಯಾವುದೇ, ಯಾಕೆಂದರೆ ಗುರುಕುಲ ಪದ್ಧತಿಯಲ್ಲಿ ಯಾವುದೇ ಧರ್ಮಾಧಾರವಾಗಿ ಗುರುಕುಲ ಪದ್ಧತಿಯಲ್ಲಿ ವಿದ್ಯಾಭ್ಯಾಸನ ಹೇಳ್ಕೊಡ್ತಿರ್ಲಿಲ್ಲ. ರಾಜರೆಲ್ಲ ತೊಗೊಂಡೋಗಿ ರಾಜರ ಮಕ್ಕಳನ್ನು ಗುರುಕುಲಗಳಲ್ಲಿ ಬಿಡ್ತಾ ಇದ್ದಂಥ ಪದ್ಧತಿ ನಮ್ಮ, ಯಾಕೆಂದರೆ ಸನಾತನಮಯವಾದಂಥ ನಮ್ಮ ಧರ್ಮ ಈ ದೇಶದ ಬದುಕು ಹೇಗಿತ್ತು ಅಂದರೆ ನಮ್ಮ ಬದುಕನ್ನು ಉದ್ದಕ್ಕೂ ಕೂಡ ನಮ್ಮ ಧರ್ಮವನ್ನು ಪಾಲನೆ ಮಾಡ್ತಾ ಇದ್ದಂಥ ಎಲ್ಲ ಸಮೂಹವು ಕೂಡ ಅಭೇದಗಳು ಕಾಲಮಾನಕ್ಕೆ ಸ್ವಲ್ಪ ಚೇಂಜ್ ಆಗಿರ್ತಕ್ಕಂಥದ್ದಿದೆ. ಆದರೂ ಕೂಡ ಬ್ರಾಹ್ಮಣರಿಗೆ ದಾನವನ್ನು ಮಾಡ್ತಕ್ಕಂಥದ್ದು, ಯಾವ ದಾನಗಳನ್ನು ದಾನ ಮಾಡೋದ್ರಿಂದ ಏನು ಸಿಗುತ್ತೆ ಅಂತಕ್ಕಂಥದ್ದು ತಿಳಿಸ್ಕೊಡೋಣ. ಖಂಡಿತ ಗುರುಜಿ, ಈ ಬಗ್ಗೆ ಮಾತಾಡೋಣ. ಒಬ್ರು ಕಾಲರ್ ಇದ್ದಾರೆ, ರಾಧಮ್ಮ ಅಂತ. ನಮಸ್ತೆ. ನಮಸ್ತೆ ಮೇಡಮ್. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಬೆಂಗಳೂರಿಂದ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಾಯ್ತು ಮೇಡಮ್. 1ರಿಂದ 30 ಒಂದು ಸಂಖ್ಯೆ ಹೇಳಿಮಾ. 5 ಮೇಡಮ್. 5. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ನಮಸ್ತೆ ಗುರುಗಳೇ. ಅಮ್ಮ ಹೇಳಿ ತಾಯಿ, ಏನು ಪ್ರಶ್ನೆ ನಿಮ್ಮದು? ನಮ್ದು ನನ್ನ ಮಗನೇ ಯಾಕ ನಮ್ಮನ್ನ ಮಾತಾಡಿಸ್ತಾ ಇಲ್ಲ, ಮನೇಲಿ ಒಬ್ರನ್ನ ಮಾತಾಡ್ಸಲ್ಲ, ಕತ್ತೆ ಆಡ್ಸಲ್ಲ, ಏನಿಲ್ಲ. ಅವ್ನಿಗೆ ಏನಾಗೈತೆ ಅಂತ ಗೊತ್ತಿಲ್ಲ ಸ್ವಾಮಿ. ನೀವು ಏನು 3 ತಿಂಗಳಿಂದ ಹಂಗಾಗೈತೆ. ಯಾವಾಗಿಂದ ತಾಯಿ? ಒಂದು 3 ತಿಂಗಳಿಂದ ಆಗೈತೆ ಅವನಿಗೆ. ನೀವೇನು ಚಿಂತೆ ಮಾಡುವ ಅಗತ್ಯ ಇಲ್ಲ. ನಾನು ಹೇಳಿದ್ದ ಪರಿಹಾರಗಳನ್ನು ಮಾಡಿ. ಏನು ಮಾಡಬೇಕಪ್ಪ ಅಂದರೆ, ಪ್ರತಿ ಗುರುವಾರ ನೀವು ಮನೆ ದೇವರು ಯಾರು? ಆಂಜನೇಯನನ್ನು. ಒಳ್ಳೆಯದು, ಯಾಕೆಂದರೆ ಅವನು ರುದ್ರಾಂಶ ಸಂಭೂತನೇ ಆಗಿರ್ತಾನೆ. ನೀವೊಂದು ಕೆಲಸ ಮಾಡಿಮ್ಮ, ಇದು ನಮಗೆ ಮೈಸೂರು ಪಾಕ್ ಬರುತ್ತೆ ಗೊತ್ತಲ್ವಾ? ಆ ಮೈಸೂರು ಪಾಕನ್ನು ತಗೊಳ್ಳಿ. ಬುಧವಾರ ಅಥವಾ ಇವತ್ತು ತಗೊಳ್ಳಿ, ಗುರುವಾರ ದಿವಸ, ಇವತ್ತೊಂದು ದಿವಸ ಮೈಸೂರು ಪಾಕನ್ನು. ನಿಮ್ಮ ಮಗನ ಏಜ್ ಎಷ್ಟು ಅಮ್ಮ? ಮಗನದು ಏಜ್ ಎಷ್ಟು, ವಯಸ್ಸೆಷ್ಟು ತಾಯಿ? 30 ವರ್ಷ ಸ್ವಾಮಿ. ಹಾಗಿದ್ದಾಗ ನೀವೊಂದು 300 ಗ್ರಾಮು ಈ ಒಂದು ಮೈಸೂರು ಪಾಕನ್ನು ತಗೊಳ್ಳಿ. ಓಕೆ, ತಗೊಂಡು
ಮನೆಯಲ್ಲಿಟ್ಟು ಪ್ರಾರ್ಥನೆ ಮಾಡಿ ಗುರುಗಳ ಸನ್ನಿಧಾನಕ್ಕೆ ತಗೊಂಡೋಗಿ. ರಾಘವೇಂದ್ರ ಸ್ವಾಮಿ, ಸಾಯಿಬಾಬರು ಈ ರೀತಿಯಾಗಿ ಯಾವುದಾದ್ರೂ ಗುರುಗಳ ಸನ್ನಿಧಾನದಲ್ಲಿ ತಗೊಂಡೋಗಿ ಅಲ್ಲಿ ಬಂದಂಥ ಭಕ್ತಾದಿಗಳಿಗೆ ನಿಮ್ಮ ಮಗನ ಹೆಸರನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಮಗನಿಗೆ ಇರಬಹುದಾದಂಥ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಡಪ್ಪ ಅಂತೇಳಿ ಗುರುಗಳಲ್ಲಿ ಪ್ರಾರ್ಥನೆ ಮಾಡಿ ಆ ಮೈಸೂರು ಪಾಕನ್ನು ಒಂದು 3 ಪೀಸ್ ಮಾಡಿ, ಸಾಧ್ಯವಾದರೆ ಒಂದೊಂದು ಪೀಸ್ ಆದರೆ ಒಂದೊಂದು ಪೀಸ್ ಕೊಡಿ. ಇಲ್ಲ ಅಲ್ಲಿ ನಿಂತ್ಕೊಂಡು ನೀವು ಇವತ್ತಿನ ದಿವಸ ನೀವು ಅದನ್ನು ಪ್ರಾರಂಭ ಮಾಡಿ, ಖಂಡಿತ ನಿಮ್ಮ ಮಗ 2 ದಿವಸದಲ್ಲಿ ಯಥಾ ಪ್ರಕಾರ ಆಗ್ತಕ್ಕಂಥದ್ದು ಆಗ್ತಾನೆ. ಮಾಡಿ, ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ, ಸುರೇಶ್ ಅಂತ. ನಮಸ್ತೆ. ನಮಸ್ತೆ ಮೇಡಮ್. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನಾವು ಬಳ್ಳಾರಿಯಿಂದ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗನ ಬಗ್ಗೆ ಕೇಳಬೇಕಿತ್ತು ಮೇಡಮ್. 1ರಿಂದ 30 ಒಂದು ಸಂಖ್ಯೆ ಹೇಳಿ ಮೇಡಮ್. 13 ಮೇಡಮ್. 13. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ನಮಸ್ಕಾರ. ಸ್ವಲ್ಪ ಏರು ಧ್ವನಿಯಲ್ಲಿ ಮಾತನಾಡಿ, ಸ್ವಲ್ಪ ಧ್ವನಿ ನಮ್ಗೆ ಕೇಳಿಸ್ತಾ ಇಲ್ಲ. ಹಾಗಾಗಿ ಏನು ನಿಮ್ಮ ಪ್ರಶ್ನೆ? ನಮಸ್ತೆ ಗುರುಜಿ. ನಮಸ್ತೆ ಗುರುಜಿ. ನಮ್ಮ ಸುರೇಶ್ ಅಂತೇಳಿ. ಹಾಂ, ಅದೇ ನಮ್ಮ ಹುಡುಗನ ಬಗ್ಗೆ ಏನು ಏಜ್ ಎಷ್ಟು, ವಯಸ್ಸೆಷ್ಟು ಈಗ? ಏನು ಹೆಸರು? 10 ವರ್ಷ ಗುರುಜಿ. ಏನು ಹೆಸರೇನು ಇಟ್ಟಿದ್ದೀರಾ? ಬಸವರಾಜ್. ಆ ಹೆಸರಿನಲ್ಲೇ ಸ್ವಲ್ಪ ಏನೋ ಸಮಸ್ಯೆ ಅಂತಕ್ಕಂಥದ್ದು ಕಾಡ್ತಾ ಇದೆ. ನೀವು ಸಾಧ್ಯವಾದರೆ ಸ್ವಲ್ಪ ಹೆಸರನ್ನು ಬದಲಾಯಿಸುವ ಪ್ರಯತ್ನ ಮಾಡ್ಬೋದಾ? ಹೌದಾ ಗುರುಜಿ? ಹಾಂ, ಹೆಸರನ್ನು ಸ್ವಲ್ಪ ಯಾವುದಾದ್ರೂ ನಿಮಗೆ ಅನುಕೂಲಕರವಾಗಿರ್ತಕ್ಕಂಥ ಹೆಸರನ್ನು ಬದಲಾಯಿಸಿ, ಖಂಡಿತ ಒಳ್ಳೆಯದಾಗುತ್ತೆ. ಯಾಕಂದರೆ ಸ್ವಲ್ಪ ಒಂದು ಅಜಾಡ್ಯ ಅಂತಕ್ಕಂಥದ್ದು ಯಾವ ಕೆಲಸದಲ್ಲೂ ಕೂಡ ಇಂಟ್ರೆಸ್ಟ್ ಇಲ್ಲದೆ ಇರತಕ್ಕಂಥದ್ದು ಇರುತ್ತೆ. ಹಾಗಾಗಿ ನೀವು ಏನಪ್ಪ ಅಂದರೆ ಗುರುಗಳ ಸನ್ನಿಧಾನಕ್ಕೆ ಕರ್ಕೊಂಡು ಹೋಗಿ. ಪ್ರತಿ ಗುರುವಾರ ದಕ್ಷಿಣಾಮೂರ್ತಿ ಫೋಟೋ ಚಿತ್ರಪಟ ಇರುತ್ತಲ್ವಾ, ಅವ್ರ ರೂಮಲ್ಲಿ ದಕ್ಷಿಣಾಮೂರ್ತಿಯ ಚಿತ್ರಪಟವನ್ನು ಅಥವಾ ನಿಮ್ಮ ಹಾಲಲ್ಲೋ ಆ ಹುಡುಗ ಓದೋ ಸ್ಥಳದಲ್ಲೋ ದಕ್ಷಿಣಾಮೂರ್ತಿ ಫೋಟೋವನ್ನು ಇಟ್ಟು ಅನನ್ಯವಾಗಿ ಪ್ರಾರ್ಥನೆ ಮಾಡಿ. ಓಂ ನಮೋ ಭಗವತೆ ದಕ್ಷಿಣಾಮೂರ್ತಿಗೆ ಮಕ್ಯಂ ಮೇಧಾಂ ಪ್ರಜ್ಞಾಂ ಪ್ರಯಚ್ಛ ಸ್ವಾಹ ಅಂತಕ್ಕಂಥ ಮಂತ್ರವನ್ನು, ಈ ಮಂತ್ರ ನೀವು ಆಮೇಲೆ ಬರ್ಕೊಳ್ಳಿ, ಯೂಟ್ಯೂಬಲ್ಲೆಲ್ಲ ಸಿಗುತ್ತೆ. ಓಂ ನಮೋ ಭಗವತೆ ದಕ್ಷಿಣಾಮೂರ್ತಿಗೆ ಮಕ್ಯಂ ಮೇಧಾಂ ಪ್ರಜ್ಞಾಂ ಪ್ರಯಚ್ಛ ಸ್ವಾಹ, ಈ ಮಂತ್ರನ ನಿಮ್ಮ ಮಗನ ಕೈಯಲ್ಲಿ ನಿರಂತರವಾಗಿ ಈ ಮಂತ್ರವನ್ನು ಹೇಳಿಸ್ತಾ ಬನ್ನಿ. ಖಂಡಿತ ಒಳ್ಳೆಯದಾಗುತ್ತೆ. ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ದುಗುಡತೆ ದೂರ ಆಗುತ್ತೆ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಗುರೂಜಿ, ಇನ್ನುಳಿದ ರಾಶಿ ಫಲಗಳನ್ನು ತಿಳಿಸಿ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಹೊಸ ಜನರ ಒಂದು ಪರಿಚಯವಾಗ್ತಕ್ಕಂಥದ್ದಾಗಿರುತ್ತೆ. ಸಿನಿಮಾ ರಂಗದಲ್ಲಿದ್ದಂಥವ್ರಿಗೆ ಇವತ್ತಿನ ದಿವಸ ಶುಭವಾಗ್ತಕ್ಕಂಥದ್ದು. ಅದರಲ್ಲೂ ಕೂಡ ಮನೆ ದೇವರ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಮನೆ ದೇವರ ದರ್ಶನ ಮಾಡ್ತಕ್ಕಂಥದ್ದು ಇವತ್ತಿನ ದಿವಸ ಅತ್ಯಂತ ಶುಭಪ್ರದವಾಗಿರ್ತಕ್ಕಂಥದ್ದು. ಹೊಸ ಅವಕಾಶಗಳು ಉದ್ಯೋಗದಲ್ಲೂ ಕೂಡ ಸಿಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಸಿಂಹರಾಶಿಯವರು ಓಂ ನಮೋ ಭಗವತೆ ವಾಸುದೇವಾಯ ಅಂತಕ್ಕಂಥ 12 ಮಂತ್ರವನ್ನು ಪ್ರಾರ್ಥಿಸುತ್ತಾ ಗುರುಗಳ ದರ್ಶನವನ್ನು ಮಾಡಿ ಶುಭವಾಗುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಜಾಗೃತಿ ಆಗಿರಿ. ಅನ್ಯಗತವಾಗಿ ಇವತ್ತಿನ ದಿವಸ ಯಾವುದೋ ನಿಮ್ಮ ಮೇಲೆ ಅಪವಾದಗಳು ಬರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ವೃತ್ತಿರಂಗದಲ್ಲೂ ಕೂಡ, ಕೆಲಸದ ಉದ್ಯೋಗದಲ್ಲೂ ಕೂಡ ಒತ್ತಡಗಳು ಇರ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಲಕ್ಷ್ಮೀ ನರಸಿಂಹನ ಪ್ರಾರ್ಥನೆ ಜೊತೆಗೆ ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಸುಬ್ರಹ್ಮಣ್ಯನ ದರ್ಶನ ಮಾಡ್ತಕ್ಕಂಥದ್ದು ಕನ್ಯಾ ರಾಶಿಗೆ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ವಿಶೇಷವಾಗಿ ಹೊಸ ಅವಕಾಶಗಳನ್ನು ಹುಡುಕುವಂಥ ಧಾವಂತ ಇದ್ದಂಥವರಿಗೆ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಹೊಸ ಆಲೋಚನೆಗಳು ನಿಮಗೆ ಫಲಪ್ರದವಾಗಿರ್ತಕ್ಕಂಥದ್ದು. ಆಧ್ಯಾತ್ಮಿಕತೆಯಲ್ಲಿ ಇವತ್ತಿನ ದಿವಸ ಯಾವುದಾದ್ರೂ ಗುರುಗಳ ಸನ್ನಿಧಾನಕ್ಕೆ ತೆರಳುವಾಗ ಅತ್ಯಂತ ಶುಭಪ್ರದವಾಗಿರ್ತಕ್ಕಂಥ ಫಲವನ್ನು ಕಾಣ್ತೀರಾ. ಹಣಕಾಸಿನ ವಿಚಾರದಲ್ಲಿ ಇವತ್ತಿನ ದಿವಸ ಅನುಕೂಲಪ್ರದವಾಗಿದೆ. ಇವತ್ತಿನ ದಿವಸ ತುಲಾರಾಶಿಯವರು ಓಂ ನಮೋ ಭಗವತೆ ವಾಸುದೇವಾಯ ಅಂತಕ್ಕಂಥ 12 ಮಂತ್ರವನ್ನು ಪ್ರಾರ್ಥನೆ ಮಾಡೋದ್ರಿಂದ ಶುಭವಾಗುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮುಗ್ಗಟ್ಟು ಸಂಭವಿಸಬಹುದು. ಸ್ವಲ್ಪ ಆರೋಗ್ಯದ ಬಗ್ಗೆ ಕೂಡ ಕಾಳಜಿ ವಹಿಸಿ. ಕೆಲವೊಂದು ವಿಚಾರಗಳಲ್ಲಿ ನಿಮ್ಮ ಮೇಲೆ ಸವಾಲುಗಳನ್ನು ಎಸೆಯುವಂತಹ ಸಂದರ್ಭ ಇರತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಹೊಟ್ಟೆ ಸಂಬಂಧಿತವಾದಂಥ ತೊಂದರೆಗಳು ಇವತ್ತಿನ ದಿವಸ ಬಾಧಿಸಬಹುದು ಆಗಿರ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ವೃಶ್ಚಿಕ ರಾಶಿಯವರು ಗುರುಗಳ ದರ್ಶನ, ಗುರು ಸಾರ್ವಭೌಮ ರಾಘವೇಂದ್ರರ ದರ್ಶನ ಮಾಡಿ ಪೂಜ್ಯಾಯ ರಾಘವೇಂದ್ರಾಯ ಅಂತಕ್ಕಂಥ ಮಂತ್ರವನ್ನು ಸ್ಮರಣೆ ಮಾಡೋದ್ರಿಂದ ಖಂಡಿತ ಶುಭವಾಗ್ತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಜಿ, ಈ ಬಗ್ಗೆ ಮಾತಾಡೋಣ. ಒಬ್ರು ಕಾಲರ್ ಇದ್ದಾರೆ, ಪಾಂಡುರಂಗ ವಿಠಲ ಅಂತ. ನಮಸ್ತೆ. 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 ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಇದು ನಾಗಮಂಗಲ. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆನೇ ಕೇಳಬೇಕು. 1ರಿಂದ 30 ಒಂದು ಸಂಖ್ಯೆ ಹೇಳಿ. 18. 8 18? 18. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ನಮಸ್ಕಾರ. ನಮಸ್ತೆ ಗುರುಜಿ. ಹೇಗಿದ್ದೀರಾ? ಚೆನ್ನಾಗಿದೆ ಗುರುಜಿ. ಏನು ನಿಮ್ಮ ಪ್ರಶ್ನೆ? ಪ್ರಶ್ನೆ, ನನಗೆ ಮನೆ ಕಟ್ಟೋದಕ್ಕೆ ಒಂದು ರೈತರು ಯಾರೋ ಫ್ರೆಂಡು ತಗೊಳ್ಳಿ ಅಂತ ಹೇಳ್ತಾ ಇದ್ರು. ಅದು ನಮ್ಗೆ ಆಗತ್ತಾ ಇಲ್ವಾ ಅಂತ ಅಂತೀವಿ.
ವ್ಯವಹಾರಿಕ ವಿಚಾರದಲ್ಲಿ, ಯಾಕಂದರೆ ಅವ್ರಿಗೆ ಕೊಡುವ ಮನಸ್ಸಿದೆ, ಆದರೂ ಅವ್ರ ಹಿಂದೆ ಯಾರೋ ಬಲವಾಗಿ ಅವರನ್ನು ತಡೀತಾ ಇದ್ದಾರೆ. ಚಿಂತೆ ಮಾಡುವ ಅಗತ್ಯ ಇಲ್ಲ. ನೀವೊಂದು ಕೆಲಸ ಮಾಡಿ, ಆಂಜನೇಯನ ಸನ್ನಿಧಾನಕ್ಕೆ ಹೋಗಿ. ಪ್ರತಿ ಬುಧವಾರ ಆಂಜನೇಯನ ಸನ್ನಿಧಾನದಲ್ಲಿ ಹೋಗಿ ಕೇಸರಿ ಬರುತ್ತೆ ಗೊತ್ತಲ್ವಾ? ನಿಮ್ಮ ಮಣ್ಣು ಯಾವುದು ಭೂಮಿ ಏನು ಒಂದು ಮನೆಯನ್ನು ಕಟ್ಟಬೇಕು ಅಂದ್ಕೊಂಡಿದ್ದೀರೋ ಆ ಮಣ್ಣನ್ನು ಒಂದು ಮುಷ್ಟಿಯಷ್ಟು ಆಯ್ತು ಸ್ವಾಮಿ. ನಿಮ್ಮ ಜಾಗ ಇದೆ ಅಲ್ವಾ, ಹಾಂ ಹಾಂ ಆ ಸ್ಥಳದಲ್ಲಿ ಒಂದು ಮುಷ್ಟಿ ತುಂಬ ಕೈ ತುಂಬ ಮಣ್ಣು ತಗೊಳ್ಳಿ. ಆಯ್ತು ಸ್ವಾಮಿ. 11 ರೂಪಾಯಿ ಕಾಯಿನ ಹಾಕಿ ಅದರಲ್ಲಿ. ಹಾಂ 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 ಮತ್ತು ಕೇಸರಿ ಬರುತ್ತೆ ಗೊತ್ತಲ್ವಾ? ಕೇಸರಿ ಕಲ್ಲರ್ ಆಂಜನೇಯನಿಗೆ ಹಚ್ತೀವಲ್ವಾ? ಹಾಂ ಸ್ವಾಮಿ. ಈ ಮೂರನ್ನು ಮಿಶ್ರಣ ಮಾಡಿ ಆಂಜನೇಯನ ಸನ್ನಿಧಾನದಲ್ಲಿ ಎಲ್ಲಾದರೂ ಅರಳಿ ಮರ, ಅಂದರೆ ಆ ಒಂದು ಆಂಜನೇಯನ ಸಮೀಪದಲ್ಲಿ ಎಲ್ಲಾದರೂ ಒಂದು ಅರಳಿ ಮರ ಇದ್ದರೆ ಆ ಮರದ ಬುಡದಲ್ಲಿ ಇಟ್ಟು ಬನ್ನಿ. ಮನೆಯಲ್ಲಿ 18 ದಿನಗಳ ಕಾಲ ಇದರ ಪ್ರಯತ್ನ ಕಾರ್ಯ ಸಫಲತೆ ಕಾಣಲಿ ಅಂತೇಳಿ ಆಂಜನೇಯನನ್ನು ಪ್ರಾರ್ಥನೆ ಮಾಡಿ, ಓಂ ನಮೋ ಭಗವತೆ ಆಂಜನೇಯಾಯ ಮಹಾಬಲಾಯ ಹನುಮತೆ ನಮಃ ಅಂತಕ್ಕಂಥ ಮಂತ್ರವನ್ನು 18 ದಿನಗಳ ಕಾಲ ಮನೆಯಲ್ಲಿ ದೀಪವನ್ನು ಹಚ್ಚಿ ಅನನ್ಯವಾಗಿ ಆಂಜನೇಯನನ್ನು ಪ್ರಾರ್ಥನೆ ಮಾಡಿ ನಿಮ್ಮ ಕಾರ್ಯದಲ್ಲಿ ಅನುಕೂಲಕರವಾದಂಥದ್ದು ಸಿಗ್ತಕ್ಕಂಥದ್ದಾಗುತ್ತೆ. ಮಾಡಿ, ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರೂಜಿ, ಸಿದ್ದಮ್ಮ ಅಂತ. ನಮಸ್ತೆ. ನಮಸ್ತೆ. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಬಸವನಗರ ರಸ್ತೆ ಇತ್ತು ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ಸ್ವಲ್ಪ ಜೋರಾಗಿ ಮಾತಾಡಿ. ನಮ್ಮ ಮಗನ ಬಗ್ಗೆ ಮೇಡಮ್. 1ರಿಂದ 30 ಒಂದು ಸಂಖ್ಯೆ ಹೇಳಿ. 9. 9. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ಅದ್ರಿ ಸ್ವಾಮಿ, ಏನ್ ಮಾಡೋದು? ತಾಯಿ ಒಳ್ಳೇದು ಮಾಡಲಿ. ಅಮ್ಮ, ಏನು ನಿಮ್ಮ ಪ್ರಶ್ನೆ ತಾಯಿ? ನಮ್ಮ ಮಗನೇ ಆಟ ಓಡಿಸ್ತಾರೆ, ದುಡಿಮೆನೆ ನಾಟಕ ಇರುತ್ತಲ್ಲ. ಏನು ಹೆಸರು ಏನು ತಾಯಿ? ಸುದೀಪ್ ಅಂತ. ಸುದೀಪ್ ಅಂತನಾ? ಸ್ವಾಮಿ. ಏನಕ್ಕೆ, ಎಷ್ಟು ವಯಸ್ಸು? 24 2002 ಹುಟ್ಟಿದ್ದಾನೆ. ಅದೇ ಸ್ವಲ್ಪ ಸಹವಾಸದ ದೋಷ ಅಂತ ತೋರಿಸ್ತಾ ಇದೆ ತಾಯಿ ಇಲ್ಲಿ. ಸ್ವಾಮಿ, ಏನ್ ಮಾಡೋಣ ಸ್ವಾಮಿ? ಏನು ಚಿಂತೆ ಮಾಡುವ ಅಗತ್ಯ ಇಲ್ಲ. ಒಂದು ಕೆಲಸ ಮಾಡಿ, ನಿಮ್ಮ ಮಗನಿಗೆ, ಯಾಕಂದರೆ ಸ್ವಲ್ಪ ದೇವರ ಮೇಲೆ ಒಲವಿಲ್ಲದೆ ಇದ್ದಾಗಲೂ ಕೂಡ ಈ ರೀತಿಯಾದಂತಹ ಸಮಸ್ಯೆಗಳು ಕಾಡ್ತಾ ಇರತಕ್ಕಂಥದ್ದಾಗಿರುತ್ತೆ. ಸಹವಾಸ ದೋಷ ಅಂತಕ್ಕಂಥದ್ದು ಮನುಷ್ಯನನ್ನು ಉನ್ನತ ಸ್ಥಿತಿಗೂ ಕರ್ಕೊಂಡು ಹೋಗುತ್ತೆ, ಅಧೋಪತನಕ್ಕೂ ಕರ್ಕೊಂಡು ಹೋಗ್ಬಿಡುತ್ತೆ. ಹಾಗಾಗಿ ಸಹವಾಸ ದೋಷದಿಂದ ನಿವೃತ್ತಿ ಆಗಬೇಕಾದ್ರೆ ನೀವು ಒಂದು ಕೆಲಸ ಮಾಡಬೇಕು ತಾಯಿ. ಪ್ರತಿ ಮಂಗಳವಾರ ಹುತ್ತದ ನಿಮ್ಮ ಎಲ್ಲಾದರೂ ನಿಮ್ಮ ಜಾಗದಲ್ಲಿ ಹುತ್ತ ಇದೆಯಾ? ಐತೆ ಸ್ವಾಮಿ, ನೋಡ್ಬೇಕಿಲ್ಲ. ಉತ್ತ ಐತೆ, ಅಲ್ಲಿ ಒಂದು ಮರತಾಗ ಉತ್ತಂಗ್ ಕಾಣಲ್ಲ. ಉತ್ತೇನಿಲ್ಲ. ನೀವೊಂದು ಕೆಲಸ ಮಾಡಿ, ಆ ಹುತ್ತದ ಮಣ್ಣನ್ನು ತಗೊಂಡು ಬನ್ನಿ. ಹುತ್ತದ ಮಣ್ಣನ್ನು ತಗೊಂಡ್ಬಂದು ಹಾಲಿನಲ್ಲಿ ಮಿಶ್ರಣ ಮಾಡಿ ಒಂದು ಸಣ್ಣದಾಗಿರ್ತಕ್ಕಂಥ ಒಂದು ಮುದ್ದೆ ಆಕಾರದಲ್ಲಿ ಮಾಡಿ ಸುಬ್ರಹ್ಮಣ್ಯನನ್ನು ಪ್ರಾರ್ಥನೆ ಮಾಡಿ ಪ್ರತಿನಿತ್ಯವೂ ಕೂಡ ಕೆಂಪು ಅಕ್ಷತೆ ಮಾಡಿ 43 ದಿನಗಳ ಕಾಲ ನಿಮ್ಮ ಮಗನ ಹೆಸರನ್ನು ಹೇಳಿ ಓಂ ಶರವಣ ಭವಾಯ ನಮಃ ಅಂತಕ್ಕಂಥ ಮಂತ್ರವನ್ನು ಹೇಳಿ ಆ ಮುದ್ದೆ ಮೇಲೆ ಪ್ರತಿನಿತ್ಯವೂ ಕೂಡ ಕೆಂಪು ಅಕ್ಷತೆ ಹಾಕ್ತಾ ಬನ್ನಿ. 43 ದಿನಗಳ ಕಾಲ ಈ ರೀತಿಯಾಗಿ ಪ್ರಾರ್ಥನೆ ಮಾಡಿ ಸುಬ್ರಹ್ಮಣ್ಯನನ್ನು ಪ್ರಾರ್ಥನೆ ಮಾಡಿ ಈ ಕೆಲಸ ಮಾಡ್ತಾ ಬಂದರೆ ಖಂಡಿತ ನಿಮ್ಮ ಮಗನ ಮನಸ್ಸು ಪರಿವರ್ತನೆ ಆಗುತ್ತೆ. ಸಾಧ್ಯವಾದರೆ ಹುಣ್ಣಿಮೆ ದಿವಸ ಯಾವುದಾದ್ರೂ ಲಕ್ಷ್ಮೀ ವೆಂಕಟರಮಣ ಅಥವಾ ಲಕ್ಷ್ಮೀನಾರಾಯಣರ ಸನ್ನಿಧಾನಕ್ಕೆ ಕುಟುಂಬದವರ ಸಮೇತವಾಗಿ ಹೋಗಿ ಬನ್ನಿ, ಖಂಡಿತ ಒಳ್ಳೆಯದಾಗುತ್ತೆ. ಧನ್ಯವಾದ ಕರೆ ಮಾಡಿದ್ದಕ್ಕೆ. ಏನ್ ಮಾಡ್ಬೇಕು ಸ್ವಾಮಿ? ಅಮ್ಮ, ಉತ್ತದ ಮಣ್ಣು ಹೆಂಗೆ? ಉತ್ತದ ಮಣ್ಣು ತಗೊಂಬಂದು ಹಾಲಿನಲ್ಲಿ ಮಿಶ್ರಣಿಸಿ, ಹಾಲನ್ನು ಮಿಕ್ಸ್ ಮಾಡ್ಕೊಳ್ಳಿ. ಹಾಲು ಮಿಕ್ಸ್ ಮಾಡ್ಕೊಂಡು ಹಸಿ ಹಾಲು, ಕಾಯಿಸಿರೋ ಹಾಲಲ್ಲ, ಮಿಕ್ಸ್ ಮಾಡಿ ಒಂದು ಮುದ್ದೆ ಆಕಾರದಲ್ಲಿ ಮಾಡಿ ಒಂದು ತಟ್ಟೆಯಲ್ಲಿ ಇಡಿ. ದೇವ್ರ ಮನೆಯಲ್ಲಿ ಕೆಂಪು ಅಕ್ಷತೆ ಮಾಡ್ಕೊಳ್ಳಿ. ಕೆಂಪು ಅಕ್ಷತೆ ಮಾಡಿಕೊಂಡು ಓಂ ಶರವಣ ಭವಾಯ ಅಂತಕ್ಕಂಥ ಮಂತ್ರವನ್ನು ಹೇಳ್ಕೊಂಡು ಆ ಮಂತ್ರದ 43 ದಿನಗಳ ಕಾಲ ಅದರ ಮೇಲೆ 33 ಬಾರಿ ಅದರ ಮೇಲೆ ಅಕ್ಷತೆ ಹಾಕಿ ನಿಮ್ಮ ಮಗನಿಗೆ ಏನು ಸಮಸ್ಯೆ, ಅವನೆಲ್ಲ ಸವಾಸ ದೋಷ ಈ ರೀತಿಯಾಗಿ ಎಲ್ಲ ಸಮಸ್ಯೆಗಳಿದೆ, ಇದರಿಂದ ಪರಿಹಾರವನ್ನು ಮಾಡಿಕೊಡಪ್ಪ, ನನ್ನ ಮಗ ನನ್ನ ಕೈಗೆ ಬರುವ ಹಾಗೆ ಮಾಡು ಅಂತೇಳಿ ಸುಬ್ರಹ್ಮಣ್ಯನನ್ನು ಪ್ರಾರ್ಥನೆ ಮಾಡಿ ಒಂದು ಯಾವುದಾದ್ರೂ ಒಂದು ವಿಷ್ಣು ಸನ್ನಿಧಾನಕ್ಕೆ ಹೋಗಿ ಬನ್ನಿ ಕುಟುಂಬದವರ ಸಮೇತವಾಗಿ, ಖಂಡಿತ ಒಳ್ಳೆಯದಾಗುತ್ತೆ. ಅದು ಹುಣ್ಣಿಮೆ ದಿವಸ ಹೋಗ್ಬೇಕಮ್ಮ. ಒಳ್ಳೆಯದಾಗಲಿ ತಾಯಿ. ಧನ್ಯವಾದ ಕರೆ ಮಾಡಿದ್ದಕ್ಕೆ. ಗುರೂಜಿ, ಇನ್ನುಳಿದ ರಾಶಿ ಫಲಗಳನ್ನು ತಿಳಿಸ್ಕೊಡಿ. ಮುಂದಿನ ರಾಶಿ ಧನುರಾಶಿ. ಧನುರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಇವತ್ತಿನ ದಿವಸ ಸ್ವಲ್ಪ ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳು ಬರಬಹುದಾಗಿರ್ತಕ್ಕಂಥದ್ದು. ಆರ್ಥಿಕ ಸ್ಥಿತಿ ಸ್ವಲ್ಪ ಇವತ್ತಿನ ದಿವಸ ಏನೋ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ವೈಮನಸ್ಸುಗಳು ಬರತಕ್ಕಂಥದ್ದಾಗಿರುತ್ತೆ. ದೂರದ ಪ್ರಯಾಣವನ್ನು ಅನಿವಾರ್ಯತೆಯಿಂದ ಹೋಗಬೇಕಾದಂಥ ಅನಿವಾರ್ಯತೆ ಬರತಕ್ಕಂಥದ್ದಾಗಿರುತ್ತೆ ಇವತ್ತಿನ ದಿವಸ. ಧನುರಾಶಿಯವರು ವಿಶೇಷವಾಗಿ ಗುರುಗಳ ದರ್ಶನ ಮಾಡಿ ಇವತ್ತಿನ ದಿವಸ ಅದರಲ್ಲೂ ಕೂಡ ಆಂಜನೇಯನ ಪ್ರಾರ್ಥನೆ ಮಾಡತಕ್ಕಂಥದ್ದು ಅತ್ಯಂತ ಶುಭವಾಗುತ್ತೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಇವತ್ತಿನ ದಿವಸ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಸ್ವಲ್ಪ ಮುಂದೂಡಿ
ನೋಡಿಕೊಂಡ್ರೆ ತುಂಬ ಶುಭ. ಹಣಕಾಸಿನ ವಿಚಾರದಲ್ಲೂ ಕೂಡ ಮಿತ್ರರಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರ್ತಕ್ಕಂಥದ್ದಾಗಿರುತ್ತೆ. ಉದ್ಯೋಗದಲ್ಲೂ ಕೂಡ ಸ್ವಲ್ಪ ಒತ್ತಡವಿರತಕ್ಕಂಥದ್ದಾಗಿರುತ್ತೆ ಇವತ್ತಿನ ದಿವಸ. ಮಿಥುನ ರಾಶಿಯವರು ಅದರಲ್ಲೂ ಕೂಡ ವಿಶೇಷವಾಗಿ ಓಂ ರಾಮ್ ದತ್ತಾತ್ರೇಯ, ಮಕರ ರಾಶಿಯವರು ಅದರಲ್ಲೂ ಕೂಡ ಇವತ್ತಿನ ದಿವಸ ಓಂ ರಾಮ್ ದತ್ತಾತ್ರೇಯಾಯ ನಮಃ ಅಂತಕ್ಕಂಥ ಮಂತ್ರವನ್ನು ಉಚ್ಚಾರ ಮಾಡೋದ್ರಿಂದ ಖಂಡಿತ ಶುಭವಾಗುತ್ತೆ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಇವತ್ತಿನ ದಿವಸ ಹಣಕಾಸಿನ ವಿಚಾರದಲ್ಲಿ ಸಮೃದ್ಧಿ ಆಗ್ತಕ್ಕಂಥದ್ದಾಗಿರುತ್ತೆ. ವೃತ್ತಿ ಜೀವನದಲ್ಲಿ ಸ್ವಲ್ಪ ಅಡೆತಡೆಗಳಿರ್ತಕ್ಕಂಥದ್ದಾಗಿರುತ್ತೆ. ಸಾಲಗಾರರಿಂದ ವಂಚನೆ ಆಗಬಹುದಾಗಿರ್ತಕ್ಕಂಥದ್ದು ಇವತ್ತಿನ ದಿವಸ. ಯಾರಿಗೋ ಸಾಲ ಕೊಟ್ಟಿರ್ತೀರ, ಅವರೇನೋ ತೊಗೊಂಡೋಗಿ ಇನ್ನೇನೋ ಮಾಡಿರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಜಾಗ್ರತೆಯಿಂದ ಜಾಣ್ಮೆಯಿಂದ ಸಾಲವನ್ನು ವಸೂಲಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿಕೊಳ್ಳಿ. ಕುಂಭರಾಶಿಯವರು ಇವತ್ತಿನ ದಿವಸ ಆಂಜನೇಯನ ದರ್ಶನ, ಗುರುಗಳ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಶುಭವಾಗುತ್ತೆ. ಮುಂದಿನ ರಾಶಿ ಕೊನೆ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಇವತ್ತಿನ ದಿವಸ ಹಣಕಾಸಿನ ವಿಚಾರದಲ್ಲಿ ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ವೈಮನಸ್ಸುಗಳು ಬರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಆತ್ಮವಿಶ್ವಾಸದ ಕೊರತೆ ಕೂಡ ನಿಮ್ಮನ್ನು ಕಾಡಬಹುದಾಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಕಣ್ಣಿಗೆ ಸಂಬಂಧಪಟ್ಟ ಹಾಗೆ ಅಥವಾ ತಲೆಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಪೆಟ್ಟಾಗಬಹುದಾಗಿರ್ತಕ್ಕಂಥದ್ದಾಗಿರುತ್ತೆ. ಮನೆಯಲ್ಲಿರ್ತಕ್ಕಂಥ ಗೃಹಿಣಿಯರು ಕೂಡ ಸ್ವಲ್ಪ ಎಚ್ಚರ ವಹಿಸಿ. ಇವತ್ತಿನ ದಿವಸ ಹೊಸ ಅನುಭವಗಳು ಕೂಡ ನಿಮ್ಮ ಮಟ್ಟಿಗೆ ಬರ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಮೀನರಾಶಿಯವರು ಪ್ರಾರ್ಥನೆ ಮಾಡಬೇಕಾಗಿರ್ತಕ್ಕಂಥದ್ದು ಗುರುಗಳ ದರ್ಶನ, ರಾಘವೇಂದ್ರರ ದರ್ಶನ, ಸಾಯಿಬಾಬರ ದರ್ಶನ. ಓಂ ಸಾಯಿನಾಥಾಯ ನಮಃ ಅಂತಕ್ಕಂಥ ಸಾಯಿಬಾಬರ ಪ್ರಾರ್ಥನೆ ಮಾಡೋದ್ರಿಂದ ಇನ್ನಷ್ಟು ಶುಭವನ್ನು ಕಾಣ್ತಕ್ಕಂಥದ್ದಾಗಿರುತ್ತೆ. ಒಳ್ಳೆಯದಾಗಲಿ. ಖಂಡಿತ ಗುರುಜಿ. ಇನ್ನು ದಾನದ ಮಹತ್ವದ ಬಗ್ಗೆ ಹೇಳ್ತಾ ಇದ್ರಿ, ಅದನ್ನು ಮುಂದುವರಿಸಿ. ಅಂದರೆ ಇಲ್ಲಿ ಅಸ್ತಸ್ಯ ಭೂಷಣಂ ದಾನಂ, ಮುಖ್ಯವಾಗಿ ಅಸ್ತಸ್ಯ ಭೂಷಣಂ ದಾನಂ, ಸತ್ಯಸ್ಯ ಭೂಷಣಂ ಕಂಠಸ್ಯ, ಇದು ಶ್ರೋತ್ರಸ್ಯ ಭೂಷಣಂ ಶಾಸ್ತ್ರಂ ಅಂತೇಳಿ. ಅಂದರೆ ನಾವು ದಾನವನ್ನು ಕೈಯಿಂದ ಮಾಡಿದರೆ ದಾನಕ್ಕೆ ಮಹತ್ವ ಹೆಚ್ಚಾಗುತ್ತಂತೆ. ಕಣ್ಣಿನಿಂದ ನಾವು ನೋಡುವಂಥದ್ದೆಲ್ಲವೂ ಕೂಡ ನಮಗೆ ಆನಂದ ಹೇಗೆ ಕೊಡುತ್ತೋ, ಕೈಯಿಂದ ಮಾಡುವ ದಾನ ಅದಕ್ಕೆ ಇನ್ನೊಬ್ಬರಿಗೆ ಬಲಗೈಯಲ್ಲಿ ಮಾಡಿದ ದಾನ ಎಡಗೈಗೆ ಗೊತ್ತಾಗಬಾರ್ದು ಅಂತಕ್ಕಂಥದ್ದು. ಅಂದರೆ ಈ ಕೈ ಯಾವಾಗಲೂ ಕೂಡ ದಾನಪ್ರದವಾಗಿರಬೇಕು. ಯಾಕೆಂದರೆ ನಮಗೆ ಮಹಾಭಾರತದಲ್ಲೂ ಕೂಡ ಅದರ ಉಲ್ಲೇಖ ಇದೆ. ಕರ್ಣನು ಯಾಕೆಂದರೆ ಅತ್ಯಂತ ದಾನಪ್ರದನಾಗಿರ್ತಕ್ಕಂಥವನು ಅಂತೇಳಿ. ಹಾಗಾಗಿ ಕರ್ಣನೇ ನಮಗೆ ಅತ್ಯಂತ ಇವತ್ತಿನ ಕಾಲಕ್ಕೂ ಕೂಡ ಯಾಕೆ ಅವನ ಹೆಸರನ್ನು ನಾವು ತಗೊಳ್ತಿದ್ದೀವಿ, ಇಷ್ಟು ಯುಗಗಳು ಕಳೆದರೂ ಕೂಡ ಅವನ ದಾನದ ಮಹತ್ವ ಅಷ್ಟಿತ್ತು. ಬಲಿಚಕ್ರವರ್ತಿ ಇದ್ದ. ಎಲ್ಲವನ್ನು ಇಂದಿನ ಕಾಲದಲ್ಲಿ ಯಾಕೆ ವೈಜ್ಞಾನಿಕ ಹಿನ್ನೆಲೆ ಏನಪ್ಪ ಅಂದರೆ, ಒಬ್ಬ ಬ್ರಾಹ್ಮಣನಾದವನು ಒಂದು ಊರಿಗೆ ಶ್ರೇಯಸ್ಸನ್ನು ಕೋರ್ತಾ ಇರ್ತಕ್ಕಂಥವನು ಆಗಿರ್ತಾನೆ. ಆ ಶ್ರೇಯಸ್ಸನ್ನು ಕೋರುವವನು ಸರ್ವತ, ಯಾಕೆಂದರೆ ಎಲ್ಲರೂ ಕೂಡ ಅವರವರ ಕೆಲಸಗಳಲ್ಲಿ ಮಗ್ನರಾಗಿದ್ದಾಗ ಯಾವುದೋ ಒಂದು ಕುಟುಂಬ ಆ ಊರಿಗೆ ಸಂಬಂಧಪಟ್ಟ ಹಾಗೆ ಒಂದು ದೇವತಾ ಆರಾಧನೆ, ದೇವತಾ ಪೂಜೆ ಮಾಡಿ ಪ್ರತಿನಿತ್ಯ ಕೂಡ ದೇವತಾ ಉಪಾಸನೆ ಮಾಡ್ತಕ್ಕಂಥವ್ರಿಗೆ ಅವ್ರು ಎಲ್ಲಿ ಹೋಗಿ ಕೆಲಸ ದುಡಿಲಿಕ್ಕೆ, ಯಾಕೆಂದರೆ ಅವರು ಬೇರೆಯವ್ರ ದುಡಿದಾಗ ಊರಿಗೆ ಶ್ರೇಯಸ್ ಎಲ್ಲಿ ಸಿಗುತ್ತೆ. ನಮಗೆ ಯದ್ಭಾವಂ ತದ್ಭವತೆ ಅಂತ ನಂಬಿಕೆಯನ್ನು ಪ್ರಧಾನವಾದದ್ದು ನಮ್ಮ ಧರ್ಮದಲ್ಲಿ ಇರ್ತಕ್ಕಂಥದ್ದು. ದೇವರು ಅಂತಕ್ಕಂಥದ್ದು ಯಾರಿಗೂ ಕೂಡ ಅವನು, ಯಾಕಂದರೆ ನಿರಾಕಾರನವನು, ಯಾರಿಗೂ ಸ್ವರೂಪಧಾರಣ ಆಗಿರ್ತಕ್ಕಂಥವನಲ್ಲ. ರೂಪ ಹಲವಾದರೂ ಕೂಡ, ನಾಮ ಒಂದಾದರೂ ಕೂಡ ಹಲವು ರೂಪಗಳಿವೆ. ಅದು ನಾಮ ಒಂದೇ ಆದರೂ ಕೂಡ ಹಲವು ರೂಪಗಳಿದೆ ಭಗವಂತನಿಗೆ. ರೂಪ ಹಲವಾಗಿ ನಾಮ ಒಂದೇ ಆಗಿರ್ತಕ್ಕಂಥ ಎರಡೂ ವಿಭೇದಗಳು ಇರ್ತಕ್ಕಂಥದ್ದು ಇರುತ್ತೆ. ಹಾಗಾಗಿ ಏನಪ್ಪ ಅಂದರೆ ಬ್ರಾಹ್ಮಣರಿಗೆ ದಾನಾದಿಗಳನ್ನು ಕೊಡೋದ್ರಿಂದ ಯಾಕಂದರೆ ನಮಗೆ ಒಂದು ಸಂತೃಪ್ತ ಭಾವ ಬರುತ್ತೆ. ಮುಖ್ಯವಾಗಿ ಮನೆಯಲ್ಲಿ ಈಗ ಯಾಕಂದರೆ ಹಳ್ಳಿ ಕಡೆಯಲ್ಲೆಲ್ಲ ಏನಾದರೂ ಬೆಳೆದ್ರೆ ತೊಗೊಂಡೋಗಿ ಬ್ರಾಹ್ಮಣರಿಗೆ ಕೊಡ್ತಾ ಇದ್ರು. ಅದು ಸಂತೃಪ್ತ ಭಾವದಿಂದ ಕೊಡ್ತಿದ್ರು. ನಾನು ಅದಕ್ಕೆ ಹೇಳಿದ್ದು, ಏನಾದರೂ ದಾನ ಮಾಡಬೇಕಾದದ್ದವರು ಸಂತೃಪ್ತ ಭಾವನೆಯಿಂದ ಮಾಡಬೇಕು. ನಿಮಗೆ ಆ ದಾನದ ಮಹತ್ವ ಎಷ್ಟಾಗುತ್ತಪ್ಪ ಅಂದರೆ, ನಾನು ಇತ್ತೀಚೆಗೆ ನಮಗೆ ಶ್ರೀಪುರಂ ಅಂತ ಹೇಳ್ಬಿಟ್ಟು ನಮ್ಮ ಇದ್ರ ಹತ್ರ ಇದೆ, ಮಹಾಲಕ್ಷ್ಮಿ ಗೋಲ್ಡನ್ ಟೆಂಪಲ್ ಅಂತ ಕರಿತೀವಿ. ಅದೇನೋ ಒಂದು 25-30 ವರ್ಷಗಳ ಈಚೆಗಷ್ಟೇ ಅದು ಇದು ಪ್ರಾರಂಭ ಆಗಿರತಕ್ಕಂಥದ್ದು. ನಾನು ತಿರುವಣ್ಣಾಮಲೈ ಹೋಗಿ ಅಲ್ಲಿಗೆ ಹೋಗಿ ಬಂದೆ. ಅಲ್ಲಿ ಹೋದಾಗ ಯಾರೋ ಅಚಾನಕ್ಕಾಗಿ ನನಗೆ ಸಿಕ್ಕಿದ್ರು. ಈ ರೀತಿಯಾಗಿ ಸಮಸ್ಯೆ ಆಗ್ಬಿಟ್ಟಿದೆ ಗುರುಗಳೇ ಅಂತ ಹೇಳಿದ್ರು. ನಾನು ಬೆಂಗಳೂರಿನವರು. ನಾನು ಆಲಾಪ್ ಸಡನ್ ಅವ್ರಿಗೆ ಅಲ್ಲೇ ಇದ್ದಕ್ಕೆ ನಾನು ತುಂಬ ಆತ್ಮೀಯರಾಗಿದ್ದರು. ಅವ್ರ ಕೈಲಿ ಅಲ್ಲೊಂದು ದಾನ ಮಾಡಿಸ್ಬಿಟ್ಟು ಬಂದೆ. ನೆಕ್ಸ್ಟ್ ಡೇ ಬೆಳಗ್ಗೆ ಬಂದಾಗ್ಲೇ ಅವ್ರ ಕಾರ್ಯ ಸಫಲತೆ ಕಂಡಿದೆ. ಹೀಗೆ ಅನುಭವಪೂರ್ವಕವಾಗಿರ್ತಕ್ಕಂಥದ್ದು ಎಷ್ಟೋ ಉದಾಹರಣೆಗಳಿರ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ದಾನ ಅಂತಕ್ಕಂಥದ್ದು ನವಧಾನ್ಯಗಳನ್ನು ನಾವು ಇವತ್ತಿನ ದಿವಸ ಆರಿಸ್ಕೊಂಡಿದ್ದೀವಿ. ಈ ಗ್ರಹಗಳಿಗೆ, ಯಾಕಂದರೆ ನಮ್ಮ ಎಲ್ಲ ಸಂಚಿತ ಜನ್ಮಾದಿಗಳ ಪಾಪಗಳನ್ನು ನಿವೃತ್ತಿ ಮಾಡತಕ್ಕಂಥದ್ದು ದಾನಗಳಿಂದ ಮಾಡಬಹುದಾಗಿರ್ತಕ್ಕಂಥದ್ದು. ಅಂದರೆ ದಾನ ಅಂತಕ್ಕಂಥದ್ದು ಶ್ರೇಷ್ಠವಾದದ್ದು ಅಂತ. ಖಂಡಿತ ಗುರುಜಿ, ಇನ್ನು ಇಷ್ಟು ಹೊತ್ತು ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ. ಧನ್ಯವಾದಗಳು. ಶುಭಂ ಭೂಯಾತ್. ಲೋಕ ಸಮಸ್ತ ಸುಖಿನೋ ಭವಂತು. ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಬಹಳಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.